ಪೊಲೀಸ್ ಭದ್ರತೆಯಲ್ಲಿ ರಾತ್ರೋರಾತ್ರಿ ಕನ್ನಡ ಧ್ವಜಸ್ತಂಭ ತೆರವು. ಕರೆಂಟ್ ಕಟ್, 10 ಕಡೆ ನಾಕಾಬಂದಿ, ಪಟ್ಟಣಕ್ಕೆ ವಾಹನ ಬಿಡದೆ ಭದ್ರತೆ. 10 ಕಡೆ ಪೊಲೀಸ್ ಸಿಬ್ಬಂದಿಯಿಂದ ನಾಕಾಬಂದಿ, ಪಟ್ಟಣಕ್ಕೆ ವಾಹನಗಳ ನಿರ್ಬಂಧ. ಕರೆಂಟ್ ಕಟ್, 250ಕ್ಕೂ ಹೆಚ್ಚು ಪೊಲೀಸರ ಭದ್ರತೆಯಲ್ಲಿ ರಾತ್ರೋರಾತ್ರಿ ಕನ್ನಡ ಧ್ವಜಸ್ತಂಭ ತೆರವು ಕಾರ್ಯಾಚರಣೆ. ಧ್ವಜಸ್ತಂಭ ತೆರವಾಗುವವರೆಗೂ ಕಣ್ಣಿಗೆ ನಿದ್ರೆ ಇಲ್ಲ. ಯಾವ ಟೈಮ್ನಲ್ಲಿ ಗಲಾಟೆಯಾಗುತ್ತೋ ಅನ್ನೋ ಆತಂಕ. ಇಂತಹ ಭೀತಿ ಏರ್ಪಟ್ಟಿದ್ದು ಕೊರಟಗೆರೆ ಪಟ್ಟಣದಲ್ಲಿ. ಹೌದು, ಕೊರಟಗೆರೆ ಪಟ್ಟಣದ ಸರ್ಕಾರಿ ಬಸ್ ನಿಲ್ದಾಣದ ಮುಂಭಾಗದ ಮುಖ್ಯ ರಸ್ತೆಯಲ್ಲಿ ಕಳೆದ 4 ವರ್ಷದ ಹಿಂದೆ ಸುಮಾರು 30 ಅಡಿ ಎತ್ತರದ ಕನ್ನಡ ಧ್ವಜಸ್ತಂಭವನ್ನ ಪ್ರತಿಷ್ಠಾಪನೆ ಮಾಡಲಾಯಿತು. ಆದರೆ ಈ ಧ್ವಜಸ್ತಂಭದಿಂದ ವಾಹನ ಸಂಚಾರಕ್ಕೆ ಅಡ್ಡಿಯಾಗುತ್ತೆ ಎಂದು ತಡರಾತ್ರಿ ಪೊಲೀಸ್ ಇಲಾಖೆ, ಪಿಡಬ್ಲ್ಯೂಡಿ ಇಲಾಖೆ, ಪಟ್ಟಣ ಪಂಚಾಯಿತಿ ಹಾಗೂ ಬೆಸ್ಕಾಂ ಇಲಾಖೆಗಳು ಜಂಟಿಯಾಗಿ ತಡರಾತ್ರಿ 1 ಗಂಟೆಯಿಂದ ಬೆಳಗ್ಗೆ 8 ಗಂಟೆಯವರೆಗೂ ಕಾರ್ಯಾಚರಣೆ ನಡೆಸಿ ಯಶಸ್ವಿಯಾಗಿ ಧ್ವಜಸ್ತಂಭವನ್ನ ತೆರವು ಮಾಡಲಾಯಿತು. 10 ಕಡೆ ಪೊಲೀಸರಿಂದ ನಾಕಾಬಂದಿ, ಪಟ್ಟಣಕ್ಕೆ ಯಾರಿಗೂ ಪ್ರವೇಶ ನಿರಾಕರಣೆ. ಕೊರಟಗೆರೆ ಪಟ್ಟಣಾದ್ಯಂತ ವಿದ್ಯುತ್ ಸಂಪರ್ಕ ಕಟ್. ಇನ್ನು ಧ್ವಜಸ್ತಂಭ ತೆರವುಗೊಳಿಸ್ತಾ ಇರುವುದರಿಂದ ಗಲಾಟೆಗಳು ಭುಗಿಲೇಳಬಹುದೆಂದು ಕೊರಟಗೆರೆ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ಸಿದ್ದೇಶ್ವರ ಕಲ್ಯಾಣ ಮಂಟಪ, ಹೊಳವನಹಳ್ಳಿ ಬೈಪಾಸ್, ಬೋಡಬಂಡೇನಹಳ್ಳಿ ರಸ್ತೆ, ಮಲ್ಲೇಶ್ಪುರ ರಸ್ತೆ, ಊಡ್ಗೆರೆ ಕ್ರಾಸ್, ರೇಣುಕಾ ಆಸ್ಪತ್ರೆಯ ರಸ್ತೆ, ಪೋಸ್ಟ್ ಆಫೀಸ್, ಪಟ್ಟಣ ಪಂಚಾಯಿತಿ ಮುಂಭಾಗ ಹಾಗೂ ಕನ್ನಡ ಧ್ವಜಸ್ತಂಭದ 4 ದಿಕ್ಕಿನಲ್ಲಿಯೂ ಪೊಲೀಸ್ ಇಲಾಖೆ ನಾಕಾಬಂದಿ ಹಾಕಲಾಗಿತ್ತು. ಜೊತೆಗೆ ಭದ್ರತೆಗಾಗಿ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ನೇತೃತ್ವದಲ್ಲಿ ಕೊರಟಗೆರೆ ತಹಸೀಲ್ದಾರ್ ಮಂಜುನಾಥ್, ಪಿಡಬ್ಲ್ಯೂಡಿ ಎಡಬಲಿ ಸ್ವಾಮಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಉಮೇಶ್, ಬೆಸ್ಕಾಂ ಎಡಬಲಿ ಪ್ರಸನ್ನ ಕುಮಾರ್, ಪಿಎಸ್ಐ ಚೇತನ್ ನೇತೃತ್ವದ 250ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿತ್ತು. ಅಲ್ಲದೆ ಧ್ವಜಸ್ತಂಭ ತೆರವು ಕಾರ್ಯಾಚರಣೆ ಮುಗಿಯುವವರೆಗೂ ಪಟ್ಟಣದಲ್ಲಿ ವಿದ್ಯುತ್ ಸಂಪರ್ಕವನ್ನ ಬಂದ್ ಮಾಡಲಾಗಿತ್ತು. ಸುಮಾರು 3 ಗಂಟೆ ನಡೆದ ಕಾರ್ಯಾಚರಣೆಯಲ್ಲಿ ಕನ್ನಡ ಧ್ವಜಸ್ತಂಭದ 30 ಅಡಿ ಎತ್ತರದಲ್ಲಿದ್ದ ಕನ್ನಡದ ಬಾವುಟವನ್ನ ಕೆಳಗಿಳಿಸಿ ನಂತರ ಪೋಲನ್ನ ಕೆಳಗಿಳಿಸಲಾಯಿತು. ಧ್ವಜಸ್ತಂಭಕ್ಕೆ ಕಟ್ಟಿದ್ದ ಗೋಡೆಯನ್ನ 2 ಜೆಸಿಬಿ ಮತ್ತು ಡ್ರಿಲ್ಲಿಂಗ್ ಮಿಷಿನ್ ಬಳಸಿ ಟ್ರ್ಯಾಕ್ಟರ್ ಮೂಲಕ ತೆರವು ಮಾಡಲಾಯಿತು. ಇನ್ನು ಕನ್ನಡ ಧ್ವಜಸ್ತಂಭ ತೆರವಿನ ಬಗ್ಗೆ ತಹಸೀಲ್ದಾರ್ ಮಂಜುನಾಥ್ ಮಾತನಾಡಿ, ಸರ್ಕಾರಿ ಬಸ್ ನಿಲ್ದಾಣದ ಮುಂಭಾಗದ ಮುಖ್ಯ ರಸ್ತೆಯಲ್ಲಿದ್ದ ಧ್ವಜಸ್ತಂಭದಿಂದ ವಾಹನ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗ್ತಾ ಇದೆ. ಆ ಧ್ವಜಸ್ತಂಭದಿಂದ ಅಪಘಾತಗಳು ನಡೆದಿದೆ. ಅಪಘಾತ ತಡೆಯಲು ಮುಂಜಾಗ್ರತೆಗೆ ಧ್ವಜ ಕಂಬವನ್ನ ತೆರವುಗೊಳಿಸಲಾಗಿದೆ ಎಂದು ಸ್ಪಷ್ಟನೆಯನ್ನ ನೀಡಿದ್ರು. ಎಲ್ಲರಿಗೂ ನಮಸ್ಕಾರ. ಇಂದಿನ ಕೊರಟಗೆರೆ ತಾಲೂಕು ಕೊರಟಗೆರೆ ಪಟ್ಟಣದಲ್ಲಿರ್ತಕ್ಕಂಥ KSRTC ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಇದ್ದಂಥ ಒಂದು ಕಟ್ಟೆ ಅದು ಧ್ವಜಸ್ತಂಭ ಇರೋದರಿಂದ ಈ ಹಿಂದೆ ಹಲವಾರು ಅಪಘಾತಗಳಾಗಿದ್ದವು, ಸಾವುಗಳನ್ನು ಕೂಡ ಆಗಿತ್ತು. ಕಳೆದ ತಿಂಗಳೇ ಒಂದು ಅಪಘಾತವಾಗಿ 2 ಮರಣ ಮೃತ್ಯುಗಳಾಗಿತ್ತು. ಸೊ ಈ ಒಂದು ಉದ್ದೇಶದಿಂದ ಸಾರ್ವಜನಿಕರು ಅನುಕೂಲ ಆಗಲಿ, ಇನ್ನೂ ಯಾವುದೇ ಮರಣಗಳು ಆಗಬಾರ್ದು, ಡೆತ್ ಆಗಬಾರ್ದು ಅಂತೇಳಿ ಅರ್ಜಿಗಳನ್ನು ಕೊಟ್ಟಿದ್ದರು. ಈಗಾಗಲೇ ಡೆತ್ ಆಗಿರೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೊರಟಗೆರೆ ಪಟ್ಟಣದಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ತನಿಖೆ ಕೂಡ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಜಿಲ್ಲಾ ರೋಡ್ ಸೇಫ್ಟಿ ತಂಡನೂ ಕೂಡ ಭೇಟಿ ಮಾಡಿ ಈ ಒಂದು ಸ್ಥಳವನ್ನು ಬ್ಲೈಂಡ್ ಸ್ಪಾಟ್ ಅಂತೇಳಿ ಡಿಕ್ಲೇರ್ ಮಾಡಿ ಅದು ಇದ್ದರೆ ಇನ್ನೂ ಮುಂದಿನ ದಿನಗಳಲ್ಲಿ ಅಪಘಾತಗಳ ಆಗುವ ಸಂಭವ ಜಾಸ್ತಿ ಇರುತ್ತಂತೇಳಿ ನಮಗೆ ಅಭಿಪ್ರಾಯ ಕೊಟ್ಟಿರೋದ್ರಿಂದ ಹಾಗೂ ಈಗಾಗಲೇ ಸಾರ್ವಜನಿಕರು ಕೂಡ ಸಾಕಷ್ಟು ಇದರಿಂದ ನೊಂದುಬಿಟ್ಟು ಆಕ್ಸಿಡೆಂಟಿಗೆ ಒಳಗಾಗಿ ಅದನ್ನು ತೆರವು ಮಾಡೋಕ್ಕೂ ಕೂಡ ಅರ್ಜಿಗಳನ್ನು ಕೊಟ್ಟಿದ್ದರು. ಆ ನಿಟ್ಟಿನಲ್ಲಿ ನಮ್ಮ ಮಧುಗಿರಿ ಉಪವಿಭಾಗದ ಡಿವೈಎಸ್ಪಿಗಳಾದಂಥ ಮಂಜುನಾಥ್ ಹಾಗೂ ನಮ್ಮ PWD AWD ಆದಂಥ ಸ್ವಾಮಿಯವರು, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಅನಿಲ್ ಅವರು ಹಾಗೂ ಇಡೀ ಪೊಲೀಸ್ ಇಲಾಖೆ ಮತ್ತು ಪಟ್ಟಣ ಪಂಚಾಯಿತಿಯ ಎಲ್ಲ ಮುಖ್ಯಾಧಿಕಾರಿ ಉಮೇಶ್ ಅವರು ಹಾಗೂ ಎಲ್ಲ ಸಿಬ್ಬಂದಿಗಳ ಒಂದು ನೆರವಿನಲ್ಲಿ ಈ ದಿನ ಕಾರ್ಯಾಚರಣೆ ಮಾಡಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತ ಉದ್ದೇಶದಿಂದ
ಅದನ್ನು ತೆರವು ಮಾಡಿದ್ವಿ. ಅದೇನೇ ಆಗ್ಲಿ ಧ್ವಜಸ್ತಂಭ ನಿರ್ಮಾಣ ಮಾಡಬೇಕಾದ್ರೆ ಸೂಕ್ತ ಜಾಗದಲ್ಲಿ ಧ್ವಜಸ್ತಂಭವನ್ನ ನಿರ್ಮಾಣ ಮಾಡಬೇಕಾಗಿತ್ತು. ಅದನ್ನ ಬಿಟ್ಟು ನಿರ್ಮಾಣ ಆಗಿ ಇಷ್ಟು ವರ್ಷ ಆದ್ಮೇಲೆ ಸಂಚಾರಕ್ಕೆ ಅಡಚಣೆ ಅಂತ ಕಾರಣ ನೀಡಿ ರಾತ್ರೋರಾತ್ರಿ ತೆರವು ಮಾಡಿದ್ದು ಜನರಲ್ಲಿ ಪ್ರಶ್ನೆ ಎದ್ದಿದೆ. ಎನ್ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.